ಮತದಾರರಲ್ಲಿ ಜಾಗೃತಿ ಮೂಡಿಸಲು ಜಾಗೃತಿ ನಡಿಗೆ ಕಾರ್ಯಕ್ರಮಕ್ಕೆ ಕಲಬುರಗಿ ನಗರದಲ್ಲಿ ಇಂದು ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನರಮ್ಮ ಚಾಲನೆ ನೀಡಿದರು. ಮತದಾರರಲ್ಲಿ ಜಾಗೃತಿ ಮೂಡಿಸಲು ಶಿಕ್ಷಣ ಇಲಾಖೆ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ಇಂದು ಬೆಳಗ್ಗೆ ಕಲಬುರಗಿ ನಗರದ ಜಗತ್ ವೃತ್ತದಿಂದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದ ಮಾರ್ಗವಾಗಿ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಆಯೋಜಿಸಿದ ಜಾಗೃತಿ ನಡಿಗೆ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನರಮ್ಮ ಚಾಲನೆ ನೀಡಿದರು. ಸ್ವೀಪ್ ಸಮಿತಿಯ ಅಧ್ಯಕ್ಷರು ಸಿಇಒರು ಈ ವರ್ಷ ಸಾಕಷ್ಟು ಕಾರ್ಯಕ್ರಮಗಳು ಮತದಾನದ ಹಕ್ಕು ಬಗ್ಗೆ ಮತ್ತು ಮತ ಯಾಕೆ ಚಲಾಯಿಸಬೇಕು, ಡೆಮೋಕ್ರಸಿ ಅಂದರೆ ಏನು, ಅದರಲ್ಲಿ ಪ್ರತಿ ನಾಗರಿಕರು ಪ್ರತಿ ಮತದಾರರಿಗೂ ಪಾತ್ರ ಏನು, ಅದ್ರ ಬಗ್ಗೆ ಸಾಕಷ್ಟು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಪ್ರತಿ ಪೋಲಿಂಗ್ ಸ್ಟೇಷನ್ನಲ್ಲಿ EVM ವಿವಿಪ್ಯಾಟ್ ಮೆಷಿನ್ದು ಬಳಕೆ ಹೇಗೆ, ಅದು ಏನು ಯಾವ ರೀತಿ ಬಳಕೆ ಮಾಡಿಸಬೇಕು, ಅದರಲ್ಲಿ ಏನಾದರೂ ಅವ್ರಿಗೆ ಡೌಟ್ಸ್ ಇದೆ ಅಂತ ಕ್ಲಾರಿಫಿಕೇಶನ್ ಮಾಡಿಸ್ಕೊಳ್ಳೋದು ಆಗಿದೆ. ಮತ್ತು ಪ್ರತಿಯೊಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರತಿಯೊಂದು ಡಿಗ್ರಿ ಕಾಲೇಜು, ಪ್ರತಿಯೊಂದು ಶಾಲೆ ಕಾಲೇಜ್ ವ್ಯಾಪ್ತಿಯಲ್ಲಿ ELC ಎಲೆಕ್ಟ್ರಾನಿಕ್ ಲಿಟ್ರಸಿ ಕ್ಲಬ್ ಆಕ್ಟಿವಿಟಿ ಸಹ ನಡೀತಾ ಇದೆ. ಎಸ್ಪೆಷಲಿ ಯೂತ್, ಯಾರು ನಮ್ಮ ಈಗಿನ ಯುವ ಜನರು ಯಾರ್ಯಾರಿದ್ದಾರೆ ಅವ್ರ ಮತ ಏನೇನು ಯಾವ್ಯಾವ ರೀತಿ ನಾವು ಎಲೆಕ್ಷನ್ ಬಗ್ಗೆ ಅರಿವು ಮೂಡಿಸಬಹುದು ಅದ್ರ ಬಗ್ಗೆ ಹೇಳ್ತಾ ಇದ್ದೇವೆ. ತಾವೆಲ್ಲರೂ ಸಪೋರ್ಟ್ ಮಾಡಿ ಇದೇ ರೀತಿ ಈ ವರ್ಷ ಸಾಕಷ್ಟು ಕಾರ್ಯಕ್ರಮಗಳು ಆಗುತ್ತೆ. ಇವತ್ತು ಜಾತ್ರೆ ಜಗತ್ ಸರ್ಕಲಿಂದ DC ಆಫೀಸ್ವರೆಗೆ ನಡೀತಾ ಇದೆ. ತಮ್ಮೆಲ್ಲರೂ ಸಹಕಾರ ಹೀಗೆ ಇರಲಿ ಮತ್ತು ತಮ್ಮ ಮುಖಾಂತರ ಸಹ ಜನರಿಗೆ ಅವರ ಮತದು ಎಷ್ಟು ಮಹತ್ವ ಇದೆ ಮತ್ತು ಮತದಾನ ನಾವು ಹೇಗೆ ಚಲಾಯಿಸಬೇಕು ಬಗ್ಗೆ ತಾವೆಲ್ಲರೂ ಹೇಳ್ಕೊಡ್ತೀರಾ ಅಂದರೆ ನಿಜವಾಗ್ಲೂ ಕಲಬುರಗಿ ಜಿಲ್ಲೆಯಲ್ಲಿ ನಾವು ಒಂದು ಬಹಳ ಚೆನ್ನಾಗಿರೋದು ಒಂದು ಎಲೆಕ್ಷನ್ ಪ್ರಕ್ರಿಯೆ ನಾವು DC ಮೇಡಮ್ ಕಡೆಯಿಂದ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಕಡೆಯಿಂದ ಇವತ್ತು ಸ್ವೀಪ್ ಪ್ರೋಗ್ರಾಮ್ದು ಚಾಲನೆ ಮಾಡ್ತಾ ಇದ್ದೀವಿ. ಮುಖ್ಯ ಉದ್ದೇಶ ಏನಂದರೆ ಜನರಿಗೆ ಅವರ ಅವರ ಹಕ್ಕು ಬಗ್ಗೆ ಗೊತ್ತಾಗಬೇಕು, ಒಂದು ಅರಿವು ಮೂಡಿಸೋದು ಒಂದು ಪ್ರೋಗ್ರಾಮ್ ಇದೆ. ಇದರಲ್ಲಿ ನಮ್ಮ ಗೌರ್ಮೆಂಟ್ ಡಿಗ್ರಿ ಕಾಲೇಜು ಮಕ್ಕಳು, ವಿದ್ಯಾರ್ಥಿಗಳು ಹಾಗೂ PU ಕಾಲೇಜು ವಿದ್ಯಾರ್ಥಿಗಳು ಬಂದಿದ್ದಾರೆ. ಜೊತೆಗೆ ವಿಶೇಷ ಚೇತನ ಅವರು ಮಕ್ಕಳು ಜನರು ಕೂಡ ಈಗ ಬಂದಿದ್ದಾರೆ. ಇದರಲ್ಲಿ ಮುಖ್ಯ ಉದ್ದೇಶ ಏನಂದರೆ ಯಾರ ಹತ್ತಿರ ವೋಟರ್ ID ಕಾರ್ಡ್ ಇಲ್ಲ ಅವರು ಮಾಡಿಸ್ಬೋದು. PU ಕಾಲೇಜಲ್ಲಿ ಸೆಕೆಂಡ್ PU ಕಾಲೇಜಲ್ಲಿ ಭಾಳ ವಿದ್ಯಾರ್ಥಿಗಳು ಈಗ 18 ವರ್ಷ ಆಗ್ತಾರೆ, ಕೆಲವರು ಈಗ ಆಗಿದ್ದಾರೆ. ಅವರ ಹತ್ತಿರ ವೋಟರ್ ID ಕಾರ್ಡ್ ಇರಬೇಕು ಮತ್ತು ಅವ್ರದ್ದು ಒಂದು ಮತ್ತದು ಒಂದು ಹಕ್ಕಿದೆ ಅದನ್ನು ಚಲಾಯಿಸಬೇಕು. ಅದು ಒಂದು ಜಾಗೃತಿ ಮಾಡೋದು ಒಂದು ರೀತಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ವಿಶೇಷಚೇತನರಿಗೆ ಮತಗಟ್ಟೆ ಒಂದು ಪೋಲಿಂಗ್ ಸ್ಟೇಷನ್ಗೆ ಹೋಗಬೇಕಾದ್ರೆ ಸಕ್ಷಮ್ ಅಂತ ಮೊಬೈಲ್ ಆ್ಯಪ್ ಇರುತ್ತೆ. ಆ ಸಕ್ಷಮ್ ಆ್ಯಪ್ದು ಯೂಸ್ ಮಾಡಿಕೊಂಡು ಬಳಸ್ಕೊಂಡು ಅವರು ಗಾಡಿ ಬುಕ್ ಮಾಡ್ಬೋದು, ಪಿಕ್ ಆ್ಯಂಡ್ ಡ್ರಾದು ಫೆಸಿಲಿಟಿ ಇರುತ್ತೆ. ಅದರ ಬಗ್ಗೆ ಕೂಡ ಒಂದು ಇವತ್ತು ಜಾಗೃತಿ ಮಾಡೋದು ನಾವು ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ CEO ಬನ್ವರ್ ಸಿಂಗ್ ಮೀನಾ, ಪಾಲಿಕೆ ಆಯುಕ್ತ ಭುವನೇಶ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.